ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಸಿರಿಪರಿ ವ್ಲಾಗ್ಸ್. ಇವತ್ತಿನ ನನ್ನ ವ್ಲಾಗ್ ಬಂದು ಸ್ಕಿನ್ ಪ್ರೆಪ್ ಅಂದರೆ ಫಾರ್ ಫೆಸ್ಟಿವಲ್ಸ್, ಫಾರ್ ಎನಿ ಇವೆಂಟ್ಸ್ ಅಥವಾ ವೀಕ್ಲಿ ಒನ್ಸ್ ನೀವೇ ಮನೇಲಿರೋರು ಕೂಡ ನಿಮ್ಮ ಸ್ಕಿನ್ನ ವೀಕ್ಲಿ ಒನ್ಸ್ ಆದರೂ ಪ್ರೆಪ್ ಮಾಡ್ಕೋಬೇಕಾಗುತ್ತೆ. ಸೊ ಹಾಗಾಗಿ ನಾನು ಏನೇನು ಫಾಲೋ ಮಾಡ್ತೀನಿ ಅನ್ನೋದನ್ನು ನಿಮಗಿಲ್ಲಿ ತೋರಿಸ್ಕೊಡೋದಕ್ಕೆ ಬಂದಿದ್ದೀನಿ. ಬನ್ನಿ ನೋಡೋಣ. ಸೊ ನಾನೀಗ ಇಲ್ಲಿ ಆ್ಯಲೋವೆರಾ ಜೆಲ್ನ ಫಸ್ಟು ಅಪ್ಲೈ ಮಾಡ್ತಾ ಇದ್ದೀನಿ. ನಿಮ್ಗೆ ಎಲ್ಲೆಲ್ಲಿ ಹೇರ್ಸ್ ಇದೆ ಕೆಲವರು ಫುಲ್ ಫೇಸ್ ಮಾಡ್ಕೋತಾರೆ. ನಾನು ಇಲ್ಲೆಲ್ಲ ಟಚ್ ಮಾಡೋದಿಲ್ಲ ರೇಸರಿಂದ. ನನಗೆ ಈ ಸೈಡಲ್ಲಿ ಮಾತ್ರ ಹೇರ್ಸ್ ಜಾಸ್ತಿ. ಸೊ ಅದು ಅಪ್ಪರ್ ಲಿಪ್ ಮತ್ತು ಕೆಲವೊಂದು ಸರ್ತಿ ಐಬ್ರೋ ಕೂಡ ಶೇಪ್ ಮಾಡ್ಕೋತೀನಿ. ಆ್ಯಂಡ್ ಫೋರ್ ಹೆಡ್ಡಲ್ಲಿ ಕೂಡ ನಿಮಗೆ ಎಕ್ಸ್ಟ್ರಾ ಹೇರ್ಸ್ ಇದ್ದರೆ ಸೊ ನಾನೀಗ ಆ್ಯಲೋವೆರಾ ಜೆಲ್ನ ಅಪ್ಲೈ ಮಾಡ್ತಾ ಇದ್ದೀನಿ. ನಾನೀಗ ಆ್ಯಲೋವೆರಾ ಜೆಲ್ನ ಅಪ್ಲೈ ಮಾಡಿದ್ದೀನಿ. ಆ್ಯಂಡ್ ಇದನ್ನು ಜಾಸ್ತಿ ಅಂದರೆ 2 ಟೈಮ್ಸ್ ಯೂಸ್ ಮಾಡಬೇಕಷ್ಟೆ. 2 ಟೈಮ್ಸ್ಗಿಂತ ಜಾಸ್ತಿ ಯೂಸ್ ಮಾಡಬೇಡಿ. ದಟ್ ಈಸ್ ನಾಟ್ ಗುಡ್ ಫಾರ್ ಯುವರ್ ಸ್ಕಿನ್ ಹೆಲ್ತ್ ಆಲ್ಸೋ. ಸೊ ನೋಡ್ಕೊಂಡು ಹೀಗೆ ನಿಧಾನಕ್ಕೆ ನನಗೆ ತುಂಬ ಚಿಕ್ಕ ಚಿಕ್ಕ ಹೇರ್ಸ್ ಇರೋದು. ಸೊ ಹಾಗಾಗಿ ನಾನು 2 ರೀಸನ್ಗೆ ಆ್ಯಲೋವೆರಾ ಜೆಲ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಒಂದು, ನಿಮ್ಮ ಸ್ಕಿನ್ ಮೇಲೆ ಸ್ಮೂತಾಗಿ ಈ ರೇಸರು ಹೋಗಬೇಕು, ಆಯಿತಾ. ಇನ್ನೊಂದು ರೀಸನ್ ಏನಂದರೆ, ನಿಮಗೆ ಇಷ್ಟು ಈಗ ನೀವು ತೆಗೆದಿರ್ತೀರ ಅಪ್ಲೈ ಮಾಡಿ. ಸೊ ನಿಮಗೆ ನೆಕ್ಸ್ಟ್ ಕನ್ಫ್ಯೂಸ್ ಆಗಬಾರ್ದು, ಎಲ್ಲಿ ರೇಸ್ ಮಾಡಿದ್ದೆ ನಾನು, ರೇಸರಲ್ಲಿ ತೆಗೆದಿದ್ದೆ ನಾನು ಹೇರ್ಸ್ನ ಅಂತ. ಸೊ ಹಾಗಾಗಿ ಇಲ್ಲಿ ಈಗ ತೆಗೆದಿದ್ರೆ ಅಪ್ಲೈ ಮಾಡಿಬಿಟ್ಟು ಅದು ನಿಮಗೆ ಗೊತ್ತಾಗುತ್ತೆ ಡಿಫ್ರೆನ್ಸು. ಸೊ ಚೂರು ಪೇನ್ ಇಲ್ಲದೆ ಆರಾಮಾಗಿ ತೆಗೆದಿದ್ದಾಯ್ತು. ಸೊ ಇದನ್ನು ಮುಗಿಸ್ತೀನಿ ನಾನೀಗ. ಸೊ ಗೈಸ್, ನೀವು ನೋಡ್ಬೋದು, ತುಂಬ ಪೇಷನ್ಸಿಂದ ನಿಧಾನಕ್ಕೆ ಮಾಡ್ಕೊಳ್ಳಿ. ನಾನು ಟಿಶ್ಯೂ ತೊಗೊಂಡು ಆ್ಯಲೋವೆರಾ ಜೆಲ್ ತೊಗೊಂಡು ನಿಧಾನಕ್ಕೆ ಎಲ್ಲನೂ ಮುಗಿಸಿದ್ದೀನಿ. ಇವಾಗ ಈ ರೇಸರ್ನ ನಿಮ್ಮ ಫೇಸಲ್ಲಿ ಹೇರ್ಸ್ನೆಲ್ಲ ರಿಮೂವ್ ಮಾಡಿದಾದಮೇಲೆ ಇದನ್ನು ಕ್ಲೀನಾಗಿ ವಾಶ್ ಮಾಡಿ, ಬಿಸಿನೀರಲ್ಲಿ ವಾಶ್ ಮಾಡಿ, ನೀಟಾಗಿ ಒಂದು ಬಟ್ಟೆನಲ್ಲಿ ಕ್ಲೀನಾಗಿ ಅದನ್ನೆಲ್ಲ ನೀಟಾಗಿ ಒರೆಸಿಟ್ಬಿಟ್ಟು ಸ್ವಲ್ಪ ಹೊತ್ತು ಗಾಳಿಗೆ ಬಿಟ್ಟು ಅದಾದಮೇಲೆ ಈ ಕ್ಯಾಪನ್ನು ಹಾಕಿ ಈ ಥರ ಕ್ಲೋಸ್ ಮಾಡಿ ಇಡಬೇಕು. ಆ್ಯಂಡ್ ಇದನ್ನು ಐ ಥಿಂಕ್ 2 ಟೈಮ್ಸ್, ತುಂಬ ಜಾಸ್ತಿ ಅಂದರೆ ಒಂದು 3 ಟೈಮ್ಸ್ ಯೂಸ್ ಮಾಡಲ್ಲ ಯಾರೂ, ನಾನಂತೂ ಮಾಡಲ್ಲ. 2 ಟೈಮ್ಸ್ ಯೂಸ್ ಮಾಡಿದ್ಮೇಲೆ ಐ ಥಿಂಕ್ ನೀವು ಬೇರೆದು ಇನ್ನೊಂದು ತೊಗೊಂಡ್ರೆ ಬೆಟರ್. ಏನಿಲ್ಲ, ಒಂದು ನಿಮಗೆ ಆನ್ಲೈನಲ್ಲಿ ಹುಡುಕಿದ್ರೆ ಕಡಿಮೆ ಪ್ರೈಸಿಗೆ ಸಿಗುತ್ತೆ, ಕಾಂಬೋನಲ್ಲೂ ಸಿಗುತ್ತೆ. ಆ್ಯಂಡ್ ಇದು ಒಂದು 3ರಿಂದ 4 ಇರ್ತವೆ ಒಂದು ಪಾಕೆಟಲ್ಲಿ. ಸೊ ಯು ಕ್ಯಾನ್ ಪರ್ಚೇಸ್ ಈಸಿಲಿ, ಇಟ್ ಈಸ್ ಅಫೋರ್ಡಬಲ್. ಸೊ ನೀವು ಯೂಸ್ ಮಾಡ್ಬೋದು ಇದನ್ನು. ಸೊ ನಾನು ಇದು ಕ್ಲೀನಾಗಿ ಎಲ್ಲ ಶೇವ್ ಮಾಡ್ಕೊಂಡು ಫೇಸಲ್ಲಿ ಹೇರ್ಸ್ನ ತೆಗೆದಾದ್ಮೇಲೆ ನನಗೆ ಸೀರಿಯಲ್, ಮೇಕಪ್ ಇದೆಲ್ಲ ಇರೋದ್ರಿಂದ ನಾನು ಹಿಂಗೆ ಮಾಡಲೇಬೇಕು. ಇಲ್ಲಾಂದರೆ ನಿಜವಾಗ್ಲೂ ನನಗಿದೆಲ್ಲ ಅವಶ್ಯಕತೆಯೇ ಇಲ್ಲ, ನಾನು ಮಾಡ್ತಾನೂ ಇರಲಿಲ್ಲ. ನನಗೆ ಹಾಗೆ ಇಲ್ಲೆಲ್ಲ ಹೇರ್ಸ್ ಇದ್ದರೆ ಅದಕ್ಕೆ ಏನೋ ಹೇಳ್ತಾರೆ, ಲಕ್ಷ್ಮೀ ಕಳೆ ಅಂತಲೋ ಏನೋ ಹೇಳ್ತಾರೆ, ತುಂಬ ಒಳ್ಳೆಯದಂತೆ. ಸುಮ್ಮನೆ ಅನವಶ್ಯಕವಾಗಿ ಫೇಸಲ್ಲಿ ಹೇರ್ಸ್ನ ರಿಮೂವ್ ಮಾಡಿಸ್ಕೊಳ್ಳೋದು, ವ್ಯಾಕ್ಸ್ ಮಾಡಿಸ್ಕೊಳ್ಳೋದು. ಇದಾದಮೇಲೆ ನಾನು ನೀಟಾಗಿ ಒಂದು ವೆಟ್ ವೈಪ್ನ ತೊಗೊಂಡು ಫೇಸ್ನೆಲ್ಲನೂ ರಬ್ ಮಾಡ್ಕೊತಾ ಇದ್ದೀನಿ. ನೀಟಾಗಿ ಡಸ್ಟ್ನೆಲ್ಲ ರಿಮೂವ್ ಮಾಡ್ಕೊತಾ ಇದ್ದೀನಿ. ಸೊ ರೇಸರ್ನಲ್ಲಿ ಆ್ಯಲೋವೆರಾ ಜೆಲ್ ಹಾಕಿ ಎಲ್ಲ ಏನೇನು ಹೇರಿದೆ ಅದೆಲ್ಲನೂ ಕ್ಲಿಯರಾಗಿ ತೆಗೆದಿರೋದ್ರಿಂದ
ಯು ಕ್ಯಾನ್ ಸಿ ಮೈ ಫೇಸ್, ಇಟ್ಸ್ ಕ್ಲಿಯರ್. ಆ್ಯಂಡ್ ನಾನು ಈ ಏನಕ್ಕೆ ಇದು ರೇಸರ್ನ ಯೂಸ್ ಮಾಡಿದೆ, ಎಲೋವೆರಾ ಜೆಲ್ನ ಯೂಸ್ ಮಾಡಿದೆ, ಇದು ಅವಶ್ಯಕತೆ ಇದೆಯಾ ಅಂದರೆ, ನಿಮಗೆ ಬೇರೆ ಏನಾದರೂ ಗೊತ್ತಿದ್ರೂ ಮಾಡ್ಬೋದು. ಆ್ಯಂಡ್ ಇದನ್ನು ಒಂದು ಸರ್ತಿ ನೀವು ನಿಮ್ಮ ಹ್ಯಾಂಡ್ಸ್ ಮೇಲೆ ಹಾಕಿ ತೆಗೆದು ನೋಡಿ, ನಿಮಗೆ ಅದು ಓಕೆ ಅನಿಸಿದ್ರೆ, ನಿಮಗೇನು ಎಲೋವೆರಾ ಜೆಲ್ದು ಏನು ಅಲರ್ಜಿ ಇಲ್ಲ ಅಂದರೆ, ದೆನ್ ಯು ಕ್ಯಾನ್ ಗೋ ವಿತ್ ಎಲೋವೆರಾ ಜೆಲ್ ಆ್ಯಂಡ್ ಫೇಸ್ ರೇಸರ್. ಹಾಗೆ ಬ್ಲೈಂಡಾಗಿ ಫಾಲೋ ಅಪ್ ಆಗಬೇಡಿ. ಆ್ಯಂಡ್ ನಾನು ಏನಕ್ಕೆ ಹೇರ್ಸ್ ತೆಗಿತಿದ್ದೀನಿ ಅಂದರೆ, ನಾನು ಸೀರಿಯಲ್ ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡ್ತಾ ಇರೋದ್ರಿಂದ ನನಗೆ ಮೇಕಪ್ ಚೆನ್ನಾಗಿ ಕೂರಬೇಕು ಫೇಸಲ್ಲಿ. ಹೇರ್ಸ್ ಇದ್ದಾಗ ಏನಾಗುತ್ತೆ, ಅದು ಸರಿಯಾಗಿ ಬ್ಲೆಂಡ್ ಆಗಲ್ಲ ಆ್ಯಂಡ್ ಕರೆಕ್ಟಾಗಿ ಕೂರೋದಿಲ್ಲ ಮೇಕಪ್ಪು. ಸೊ ಸುಮಾರು ಸರ್ತಿ ನಾನು ಬೈಸ್ಕೊಂಡಿದ್ದು ಉಂಟು, ವ್ಯಾಕ್ಸ್ ಏನಾದರೂ ಮಾಡಿಸ್ಬಿಡಮ್ಮ, ಸರಿಯಾಗಿ ಮೇಕಪ್ ಕೂರಲ್ಲ ನಿನಗೆ ಅಂತ. ನನಗೆ ತುಂಬ ಹೇರ್ಸ್ ಇತ್ತು ಈ ಸೈಡಲ್ಲಿ, ಸೊ ಹಾಗಾಗಿ. ಆ್ಯಂಡ್ ಅದು ಬಿಟ್ಟರೆ ನನಗೆ ನಿಜವಾಗ್ಲೂ ಈ ಸೈಡಲ್ಲಿರೋ ಹೇರ್ಸ್ನ ತೆಗೆಯೋದಕ್ಕೆ ಇಷ್ಟ ಇಲ್ಲ, ಬಿಕಾಸ್ ನಂಗೆ ಅದೇ ಲಕ್ಷಣವಾಗಿ ಕಾಣಿಸ್ತಾ ಇದೆ. ಆ್ಯಕ್ಚುಲಿ ಹೆಣ್ಮಕ್ಳಿಗೆ ಕಿವಿ ಪಕ್ಕದಲ್ಲಿ ಹೇರ್ಸ್ ಇದ್ದರೆ ತುಂಬ ಲಕ್ಷಣವಾಗಿ ಕಾಣ್ತೀವಿ, ನಾವು ತುಂಬ ಚೆನ್ನಾಗಿ ಕಾಣ್ತೀವಿ. ಆ್ಯಂಡ್ ಹೌದು, ನನ್ನ ಸೀರಿಯಲ್ ಮೇಕಪ್ಗೋಸ್ಕರ ನಾನು ಇದನ್ನು ಫಾಲೋ ಅಪ್ ಮಾಡ್ತಾಯಿದ್ದೀನಿ. ಒಂದು ಸರಿ ಏನೋ ಫೇಸ್ ವ್ಯಾಕ್ಸ್ ಮಾಡಿಸಿದ್ದೆ, ಬಟ್ ನಂಗೆ ಅದು ಅಷ್ಟು ಸರಿ ಬರಲಿಲ್ಲ ಅಂದರೆ ನಂಗೆ ಒಂಥರ ಭಯ, ವ್ಯಾಕ್ಸಿಂಗ್ ಅಂದ್ರೇ ಭಯ. ಸೊ ಹಾಗಾಗಿ ನಾನು ಯಾಕೆ ಮಾಡ್ಕೋಬಾರ್ದು ಅಂತ ನಾನು ಇದನ್ನು ಮಾಡ್ತಾಯಿದ್ದೀನಿ. ಆ್ಯಂಡ್ ಇದಾದಮೇಲೆ ಏನು ಪ್ರೊಸೀಜರ್ನ ಫಾಲೋ ಮಾಡ್ತೀನಿ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ, ಬನ್ನಿ. ಸೊ ಗೈಸ್, ಇದಾದಮೇಲೆ ನಾನು ನನ್ನ ಫೇಸ್ಗೆ ಐಸ್ ಕ್ಯೂಬ್ಸನ್ನು ಹಚ್ತೀನಿ. ಸೊ ಅದು ನಿಮ್ಮ ಸ್ಕಿನ್ನನ್ನು ಕಾಮ್ ಡೌನ್ ಮಾಡುತ್ತೆ. ಆ್ಯಕ್ಚುಲಿ ಬೌಲಲ್ಲಿ ಹಾಕಿ ನೀವು ಅಲ್ಲಿ ಫೇಸ್ನ ಡಿಪ್ ಮಾಡಿನೂ ತೆಗಿಬೋದು, ದಟ್ ಈಸ್ ಆಲ್ಸೋ ಗುಡ್. ಆ್ಯಂಡ್ ನನಗೆ ಇದೊಂಥರ ಇಷ್ಟ, ಆ್ಯಂಡ್ ಮಸಾಜ್ ಮಾಡ್ಬೋದು ಚೆನ್ನಾಗಿ ಅಂತ. ಒಂದೇ ಕಡೆ ಫ್ರೀಸ್ ಮಾಡಿ ಹಿಡ್ಕೊಂಡ್ಬೇಡಿ ಐಸ್ ಕ್ಯೂಬ್ಸ್ನ ಫೇಸ್ ಮೇಲೆ, ಆ್ಯಂಡ್ ಐ ಹತ್ರ ಆದಷ್ಟು ಜಾಸ್ತಿ ತುಂಬ ಹೊತ್ತು ಹಿಡಿಬೇಡಿ. See the glow. ಇದಾದಮೇಲೆ ನೀವು ಜಸ್ಟ್ ನಿಮ್ಮ ಟವಲ್ನ ತಗೊಂಡು ರಬ್ ಮಾಡಬಾರ್ದು. ಆ್ಯಕ್ಚುಲಿ ಹಾಗೆ ಹಾರಕ್ಬಿಟ್ರು ಓಕೆ, ಬಟ್ ನೀವು ಜಸ್ಟ್ ಹಿಂಗೆ ಟ್ಯಾಪ್ ಮಾಡ್ಕೋಬೇಕು. ತುಂಬ ಕೂಲ್, ಚೆನ್ನಾಗಿ ಅನ್ನಿಸ್ತಿದೆ. ಸೊ ಇದಿಷ್ಟಾದಮೇಲೆ ನಾನಿವಾಗ ಒಂದು ಫೇಸ್ ಮಾಸ್ಕನ್ನು ಹಾಕ್ತೀನಿ. ಫೇಸ್ ಮಾಸ್ಕಲ್ಲಿ ತುಂಬ ಇದೆ, ನೀವು ಕ್ಲೇ ಮಾಸ್ಕ್ ಹಾಕ್ಬೋದು, ನೈಟ್ ಮಾಸ್ಕ್ ಹಾಕ್ಬೋದು. ಕೆಲವರು ನೈಟ್ ಮಾಸ್ಕ್ ಡೈಲಿ ಯೂಸ್ ಮಾಡ್ತಾರೆ. ನಾನು ವೀಕ್ಲಿ ಒನ್ಸ್ ಈ ಫಾಕ್ಸ್ಟೇಲ್ದು ಕ್ಲೇ ಮಾಸ್ಕನ್ನು ಯೂಸ್ ಮಾಡ್ತಾಯಿದ್ದೀನಿ. ಇನ್ನು 1-2 ವೀಕ್ಸಿಂದ ನಾನು ಯೂಸ್ ಮಾಡ್ತಾಯಿದ್ದೀನಿ ಇದನ್ನು. ಇದು ನನಗೆ ಚೆನ್ನಾಗಿ ಅನ್ನಿಸ್ತಿದೆ, ಸೊ ಹಾಗಾಗಿ ಇದನ್ನು ನಾನು ಯೂಸ್ ಮಾಡ್ತಾಯಿದ್ದೀನಿ. ಸೊ ಇವಾಗ ನವರಾತ್ರಿ ಸ್ಪೆಷಲ್ ಬೇರೆ, ಆ್ಯಂಡ್ ಶೂಟಿಂಗ್ಸು ಇರುತ್ತೆ ನನಗೆ. ಸೊ ಹಾಗಾಗಿ ಈ ಕ್ಲೇ ಮಾಸ್ಕ್ನ ಯೂಶ್ವಲಿ ವೀಕ್ಲಿ ಒನ್ಸ್ ಯೂಸ್ ಮಾಡಲೇಬೇಕು. ಸೊ ಹಾಗಾಗಿ ಮಾಡ್ತಾಯಿದ್ದೀನಿ, ನಿಮ್ಗೆ ಇದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ಈಗ ಅಪ್ಲೈ ಮಾಡ್ಕೊತೀನಿ, ಹೇಗೆ ಕಾಣುತ್ತೆ ಅಂತ ನೋಡೋಣ. ಸೊ ಸಿ, ಇದು ಕ್ಲೇ ಮಾಸ್ಕ್ ಪರ್ಪಲ್ ಕಲರಲ್ಲಿರುತ್ತೆ. ಆ್ಯಂಡ್ ಇದನ್ನು ನಾನು ಈಗ ಫೇಸ್ಗೆ ಅಪ್ಲೈ ಮಾಡ್ತಾ ಇದ್ದೀನಿ. ಒಂದು 10 to 15 ಮಿನಿಟ್ಸ್ ಬಿಟ್ಟರೆ ಆಯಿತು, ಫೇಸ್ ಚೆಂದ ಗ್ಲೋ ಬರುತ್ತೆ ಅವಾಗ.
ನಾನು ಯಾವುದೇ ಪ್ಯಾಕ್ ಅಥವಾ ಮಾಸ್ಕ್ ಏನೇ ಹಚ್ಚುವಾಗಲೂ ಫೇಸ್ಗೆ ಐಸಿಂದ ಸ್ವಲ್ಪ ಡಿಸ್ಟೆನ್ಸಲ್ಲಿನೇ ಹಚ್ತೀನಿ, ಬಿಕಾಸ್ ಕೆಮಿಕಲ್ಸ್ ಅಲ್ವಾ. ಕೆಲವರೆಲ್ಲ ಇಲ್ಲೆಲ್ಲಾನು ಕವರ್ ಆಗಲಿ ಅಂತ ಹಚ್ಬಿಟ್ಟಿರ್ತಾರೆ, ಹಾಗೆ ಮಾಡಬೇಡಿ. ಸೊ ನಾನು ಈ ಫೇಸ್ ಮಾಸ್ಕನ್ನು ಒಂದು 10 to 15 ಮಿನಿಟ್ಸ್ ಬಿಡ್ತೀನಿ. ನೀವು ಯು ಕ್ಯಾನ್ ಅಪ್ಲೈ ಆನ್ ಯುವರ್ ನೆಕ್ ಆಲ್ಸೋ. ನೆಕ್ನ ಕೂಡ ನೀವು ಕವರ್ ಮಾಡ್ಕೋಬೋದು, ಅಲ್ಲೂ ಕೂಡ ಪಿಗ್ಮೆಂಟೇಷನ್ಸ್ ಇರುತ್ತೆ, ಸೊ ಹಾಗಾಗಿ ಅದು ಕೂಡ ಕವರಪ್ ಆಗುತ್ತೆ. ಸೊ ನಾನು ನಿಮಗೆ ಫೇಸ್ನ ವಾಶ್ ಮಾಡಿ 15 ಮಿನಿಟ್ಸ್ ಬಿಟ್ಟು ವಾಶ್ ಮಾಡಿ ಅದಾದಮೇಲೆ ನನ್ನ ಸ್ಕಿನ್ ಹೇಗೆ ಕಾಣ್ತಿದೆ ಅನ್ನೋದ್ರ ಬಗ್ಗೆ ರಿವ್ಯೂ ಹೇಳ್ತೀನಿ. ಇದನ್ನು ನಾನು ಯಾವುದೇ ರೆಕಮೆಂಡೇಷನ್ ಮಾಡ್ತಾ ಇಲ್ಲ. ನನಗೆ ಈ ಕ್ಲೇ ಮಾಸ್ಕು ಚೆಂದ ಇದೆ, ಚೆಂದ ಸೂಟ್ ಆಗಿದೆ, ಸೊ ಹಾಗಾಗಿ ಯೂಸ್ ಮಾಡ್ತಾ ಇದ್ದೀನಿ. ನೀವು ಕೂಡ ಒಂದು ಸರ್ತಿ ಪ್ಯಾಚ್ ಟೆಸ್ಟ್ ಮಾಡಿ ನಿಮಗೆ ಅದು ಇಷ್ಟ ಆದರೆ ಮಾತ್ರ ಕಂಟಿನ್ಯೂ ಮಾಡಿ. ಆ್ಯಂಡ್ ಫೇಸ್ ರೇಸರ್ನ ಹೇಳಿದ್ನಲ್ಲ, ಅದು ಅಷ್ಟೇ, ನೀವು ಒಂದು ಸರ್ತಿ ಸುಮ್ಮನೆ ಪ್ಯಾಚ್ ಟೆಸ್ಟ್ ಮಾಡಬೇಕು ಕೈಗೆ. ಪದೇ ಪದೇ ಹೇಳ್ತಾ ಇದ್ದೀನಿ, ಬಿಕಾಸ್ ಮುಖ ಒಂದು ಸರ್ತಿ ಹಾಳು ಮಾಡಿಕೊಂಡ್ರೆ, ಒಂದು ಸರಿ ಮಾಡಿಕೊಂಡ್ರೆ ಅದು ತುಂಬ ದಿನ ಬೇಕಾಗುತ್ತೆ ಸರಿ ಹೋಗೋದಕ್ಕೆ. ಸೊ ಬಿ ಕೇರ್ಫುಲ್ ಆ್ಯಂಡ್ ಹುಷಾರಾಗಿ ಹ್ಯಾಂಡಲ್ ಮಾಡಿ. ನಾನು ಸಿಗ್ತೀನಿ ನಿಮಗೆ ಆಫ್ಟರ್ 15 ಮಿನಿಟ್ಸ್. ಬಾಯ್. ಸೊ ಎಸ್ ಗೈಸ್, ನಾನು ಕ್ಲೇ ಮಾಸ್ಕನ್ನ ಹಾಕಿ 10 to 15 ಮಿನಿಟ್ಸ್ ಆಯಿತು. ಸೊ ಹಾಗಾಗಿ ನಾನೀಗ ಈ ಮಾಸ್ಕನ್ನು ರಿಮೂವ್ ಮಾಡ್ತಾ ಇದ್ದೀನಿ ಆ್ಯಂಡ್ ನಿಮಗೆ ತೋರಿಸ್ತೀನಿ ರಿಸಲ್ಟ್ನ ಹೇಗಿದೆ ಅಂತ. ನೀವು ಹಾಗೆ ವಾಶ್ ಕೂಡ ಮಾಡ್ಬೋದು, ಆ್ಯಂಡ್ ಇದು ಹೀಗೆ ಅಂದ್ರೂ ಬಂದ್ಬಿಡತ್ತೆ. ಈ ಮೊದಲೆಲ್ಲ ಜೇಡಿ ಮಣ್ಣು ಇರ್ತಿತ್ತು ಗೊತ್ತಾ, ಅದನ್ನು ಹಾಕ್ಕೊಂಡು ಫೀಲ್ ಆಗ್ತಿದೆ ಅಷ್ಟೇ ಫೇಸ್ಗೆ. ಈ ಮಾಸ್ಕ್ ನನಗೆ ಹೈಡ್ರೇಟ್ ಆಗುತ್ತೆ ಸ್ಕಿನ್ನು ಒಂದು, ಆ್ಯಂಡ್ ಸ್ವಲ್ಪ ಗ್ಲೋ ಬರುತ್ತೆ ಫೇಸಲ್ಲಿ. ಆ್ಯಂಡ್ ಈ ಮಾಸ್ಕ್ನ ನಾನು ಯೂಸ್ ಮಾಡೋದು ಫಾರ್ ಹೈಡ್ರೇಷನ್, ಆ್ಯಂಡ್ ಇದರಲ್ಲೇ ಮೆನ್ಷನ್ ಮಾಡಿದ್ದಾರೆ ಸ್ಕಿನ್ ರೇಡಿಯನ್ಸ್ ಮಾಸ್ಕ್ ಅಂತ. ಇಟ್ಸ್ ಕ್ಲೆನ್ಸಸ್ ಪೋರ್ಸ್ ಆ್ಯಂಡ್ ರೆಡ್ಯೂಸಸ್ ಬ್ಲ್ಯಾಕ್ ಹೆಡ್ಸ್, ಇಂಪ್ರೂವ್ ಸ್ಕಿನ್ ಕ್ಲಾರಿಟಿ ಆ್ಯಂಡ್ ಟೋನ್ ಅಂತ. ಸೊ ಮೇ ಬಿ ಇದು ಒಂದು 3 to 4 ಟೈಮ್ಸ್ ಯೂಸ್ ಮಾಡಿದರೆ ನಿಮಗೆ ರಿಸಲ್ಟ್ ಪಕ್ಕ ಗೊತ್ತಾಗತ್ತೆ. ನನಗೆ ಫಸ್ಟ್ ಟೈಮ್ ಯೂಸ್ ಮಾಡಿದಾಗ ಏನೇನೋ ಅನಿಸಿರಲಿಲ್ಲ, ಜಸ್ಟ್ ಒಂಥರ ಮುಖ ಪೂರ್ತಿ, ಫೇಸ್ ಪೂರ್ತಿ ಕೂಲ್ ಆಗ್ತಿದೆ ಇಷ್ಟೇ ಅನಿಸಿತ್ತು ನನಗೆ. ಅದಾದಮೇಲೆ ಸೆಕೆಂಡ್ ಟೈಮ್ ಯೂಸ್ ಮಾಡಿದಾಗ ಚೆಂದ ಅನಿಸಿತ್ತು ಅಂದರೆ ಸ್ವಲ್ಪ ಗ್ಲೋ ಬಂದಿದೆ ಫೇಸು ಅಂತ ಅನಿಸಿತ್ತು. ಯಾವುದಕ್ಕೂ ಒಂದು ಸರಿ ಪ್ಯಾಚ್ ಟೆಸ್ಟ್ ಮಾಡಿ ಆಮೇಲೆ ನೀವು ಯೂಸ್ ಮಾಡ್ಕೊಳ್ಳೋದು ಒಳ್ಳೆಯದು. ನಾನು ಇದು ತೆಗ್ದಾದ್ಮೇಲೆ ಜಸ್ಟ್ ಇನ್ನೊಂದು ಸರ್ತಿ ಸುಮ್ಮನೆ ಇದು ಅಲೋವೆರಾ ಜೆಲ್ನ ಅಪ್ಲೈ ಮಾಡ್ತೀನಿ. ಆ್ಯಂಡ್ ನೀವು ಶೇವ್ ಮಾಡಿ ಆದಮೇಲೆ ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯ ಸೆರಮ್ಸನ್ನು ಫೇಸ್ಗೆ ಅಪ್ಲೈ ಮಾಡಬೇಡಿ ಸ್ವಲ್ಪ ಹೊತ್ತು. ಅದು ನಿಮಗೆ ತುಂಬ ಒಳ್ಳೆಯದು. ಇಲ್ಲ ಅಂದರೆ ಸ್ಕಿನ್ ಸುಮ್ಮನೆ ಬರ್ನ್ ಆಗೋದು, ಮತ್ತು ಮಾರ್ಕ್ಸ್ ಆಗೋದು, ಸುಟ್ಟು ಮಾರ್ಕ್ ಬರುತ್ತಲ್ಲ, ನೀವು ಬ್ಲೀಚ್ ಏನಾದ್ರು ಮಾಡಿದಾಗ ಆ್ಯಕ್ಟಿವೇಟ್ ಪೌಡರ್ ಜಾಸ್ತಿ ಹಾಕಿದಾಗ ಕಪ್ಪಗಾಗುತ್ತೆ ಗೊತ್ತಾ, ಆ ಥರದ ಮಾರ್ಕ್ ಆಗಿಬಿಡುತ್ತೆ. ಸೊ ಹಾಗಾಗಿ ಹಾಕ್ಕೋಬೇಡಿ, ಯಾವುದೇ ಸೆರಮ್ಸ್ನ ಯೂಸ್ ಮಾಡಬೇಡಿ ಸ್ವಲ್ಪ ಹೊತ್ತು. ನಿಮ್ಮ ಸ್ಕಿನ್ಗೆ ನೀವು ಆಲ್ರೆಡಿ ರೇಸರ್ ಹಾಕಿರ್ತೀರಾ ಆ್ಯಂಡ್ ಒಂದು ಮಾಸ್ಕ್ ಹಾಕಿರ್ತೀರಾ, ಆ್ಯಂಡ್ ಅಲೋವೆರಾ ಜೆಲ್ ಅಪ್ಲೈ ಮಾಡಿರ್ತೀರಾ, ಅದನ್ನು ಶೇವ್ ಮಾಡ್ಕೊಂಡಿರ್ತೀರ ಅಲ್ವಾ. ಸೊ ನೀವು ಅದನ್ನು ಸ್ವಲ್ಪ ಕಾಮ್ ಡೌನ್ ಆಗೋದಕ್ಕೆ ಬಿಡಬೇಕು ಸ್ಕಿನ್ನನ್ನು. ಅದಾದಮೇಲೆ ನೈಟ್ ನೀವು ಅಪ್ಲೈ ಮಾಡ್ಬೋದು ಯಾವುದೇ ಸೆರಮ್ಸ್ನ. ಶೇವ್ ಮಾಡಿ ಆಗಿದ್ದ
ತಕ್ಷಣ ಅಪ್ಲೈ ಮಾಡೋದು ಆ ಥರದ್ದೆಲ್ಲ ಮಾಡಬೇಡಿ. ಸೊ ನಾನೀಗ ಇದಾದಮೇಲೆ ಕ್ಲಿಯರ್ ಆಯಿತು. ಸೊ ಇದಾದಮೇಲೆ ಈಗ ನಾನು ಜಸ್ಟ್ ಒಂದು ಸ್ವಲ್ಪ ಎಲೋವೆರಾ ಜೆಲ್ ಹಚ್ಬಿಟ್ಟು ಫೇಸ್ನ ಹಾಗೆ ಬಿಟ್ಬಿಡ್ತೀನಿ ಸಂಜೆ ತನಕ. ನಾನು ಈವನ್ ಮಾಯ್ಶ್ಚರೈಸರ್ ಕೂಡ ಅಪ್ಲೈ ಮಾಡ್ಕೊಳ್ಳೋದಿಲ್ಲ. ಸೊ ನಿಮಗೆ ವೆಟ್ ಟಿಶ್ಯೂಸ್ ಆಗಿ ಬರೋದಿಲ್ಲ, ಟಿಶ್ಯೂಸ್ ನಾನು ಯೂಸ್ ಮಾಡಲ್ಲ ಅಂದರೆ ನೀವು ಇದಕ್ಕೆ ಅಂತ ಒಂದು ಕ್ಲಾತ್ನ ಇಟ್ಕೋಬೋದು. ನಾನು ಕ್ಲೇ ಹಾಕೋಕ್ಕೂ ಮುಂಚಿಂದು ಮತ್ತು ಈಗಿಂದು ಡಿಫ್ರೆನ್ಸ್ ನೋಡ್ಕೋಬೋದು ನೀವು. ಆ್ಯಂಡ್ ನಾನು ಇದನ್ನು ಖಂಡಿತವಾಗ್ಲೂ ರೆಕಮೆಂಡ್ ಮಾಡ್ತಾ ಇಲ್ಲ. ನನಗೆ ಏನು ಎಕ್ಸ್ಪೀರಿಯನ್ಸ್ ಆಗಿದೆ ನಾನು ಅದನ್ನು ಹೇಳ್ಕೊತಾ ಇದ್ದೀನಿ. ಆ್ಯಂಡ್ ನೀವು ಕೂಡ ಇದನ್ನು ಒಂದ್ಸರಿ ಪ್ಯಾಚ್ ಟೆಸ್ಟ್ ಮಾಡಿನೇ ಯೂಸ್ ಮಾಡಿ ಪ್ಲೀಸ್, ಆಯಿತಾ? ಸೊ ಥ್ಯಾಂಕ್ ಯು ಸೋ ಮಚ್. ಇದಾಗಿತ್ತು ನನ್ನ ಇವತ್ತಿನ ಸ್ಕಿನ್ ಪ್ರೆಪ್ ವ್ಲಾಗ್. ನೀವು ನನಗೆ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದೀರಾ. ನನ್ನ ಚಾನೆಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ. ನನ್ನ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಯುವರ್ ಸಪೋರ್ಟ್. ನನ್ನ ಈ ಸಿರಿಪರಿ ವ್ಲಾಗ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬಟನ್ನ ಕ್ಲಿಕ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ದಿಸ್ ಸಪೋರ್ಟ್ ಆ್ಯಂಡ್ ಲವ್ ಯು ಗೈಸ್. ಥ್ಯಾಂಕ್ ಯು ಸೋ ಮಚ್. ನಾನು ಸಿಗ್ತೀನಿ ನಿಮಗೆ ನನ್ನ ನೆಕ್ಸ್ಟ್ ವ್ಲಾಗ್ನಲ್ಲಿ.